ಪ್ರಜಾಶಕ್ತಿ ನಡಿಗೆ ಸಮಸ್ಯೆಗಳ ಮುಕ್ತಿ ಕಡೆಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪುನೀತ್ ಎನ್ ಲಕ್ಷ್ಮೀಕಾಂತ್. ಇದು ಬರೀ ಒಂದು ಕಾರ್ಯಕ್ರಮವಲ್ಲ, ಜನರ ಸಮಸ್ಯೆಗಳನ್ನು ಆಲಿಸಿ ಅಧಿಕಾರಿಗಳ ಹಂತಕ್ಕೆ ತಲುಪಿಸುವಂಥ ಒಂದು ಪ್ರಯತ್ನ, ಜನರ ಕಷ್ಟಗಳಿಗೆ ದನಿಯಾಗುವಂಥ ಒಂದು ಪ್ರಯತ್ನ, ಜನರ ಸಮಸ್ಯೆಗಳನ್ನು ಬಗೆಹರಿಸುವಂಥ ಒಂದು ಪ್ರಯತ್ನ. ನಾನು ನಿನ್ನೆ ಅಷ್ಟೇ ಮಳ್ಳೂರು ದಿಣ್ಣೆ 4ನೇ ಕ್ರಾಸ್ನಲ್ಲಿರುವಂಥ ಸಮಸ್ಯೆಗಳ ಅನಾವರಣವನ್ನು ಪ್ರಜಾಶಕ್ತಿ ಟಿವಿಯಲ್ಲಿ ಮಾಡಿದ್ವಿ. ಸದ್ಯಕ್ಕೆ ಪ್ರಜಾಶಕ್ತಿ ಟಿವಿಯ ವರದಿಯಿಂದ ಎಚ್ಚೆತ್ತುಕೊಂಡಂಥ ಅಧಿಕಾರಿಗಳ ತಂಡ ಹಾಗೂ ಸಿಬ್ಬಂದಿಗಳು ಸದ್ಯಕ್ಕೆ ಬಂದು ಇಲ್ಲಿ ಸಮಸ್ಯೆಗಳನ್ನು ಬಗೆಹರಿಸುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು ನೀವೀಗ ದೃಶ್ಯಗಳಲ್ಲಿ ಗಮನಿಸ್ತಾ ಹೋಗ್ಬೋದು. ನಾವಿನ್ನೂ ಸುದ್ದಿಯನ್ನು ಬಿತ್ತರಿಸಿ ಒಂದು ದಿನವೂ ಕೂಡ ಮುಗಿದಿಲ್ಲ. ಆದರೆ ಸುದ್ದಿಯನ್ನು ನೋಡಿದ ತಕ್ಷಣ ಪಾಲಿಕೆಯ ಆಯುಕ್ತರಾದಂಥ ಶುಭ ಅವರು ಅವರ ಸಿಬ್ಬಂದಿಗಳನ್ನು ಕಳಿಸಿ ಇಲ್ಲಿಗೆ ಸಮಸ್ಯೆ ಏನಿತ್ತು ಅದನ್ನು ಬಗೆಹರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಚರಂಡಿ ಕಟ್ಕೊಂಡಿತ್ತು ಅಂತ ಹೇಳಿದರು. ಸದ್ಯಕ್ಕೆ ಆ ಚರಂಡಿಯನ್ನು ಎಲ್ಲವೂ ಕೂಡ ಕ್ಲೀನ್ ಮಾಡಿಸುವಂಥ ಕೆಲಸವನ್ನು ಸದ್ಯಕ್ಕೆ ಇಲ್ಲಿ ಮಾಡ್ತಾ ಇದ್ದಾರೆ. ನೀವೀಗ ದೃಶ್ಯಗಳಲ್ಲಿ ಗಮನಿಸ್ತಾ ಹೋಗ್ಬೋದು. ಸಾಕಷ್ಟು ದಿನಗಳಿಂದಲೂ ಕೂಡ ಬಗೆಹರಿಯದೇ ಇದ್ದಂಥ ಒಂದು ಸಮಸ್ಯೆಗೆ ಪ್ರಜಾಶಕ್ತಿ ಟಿವಿ ಧನಿಯಾಗಿ ಅದನ್ನು ಅಧಿಕಾರಿಗಳ ಹಂತಕ್ಕೆ ತರುವಂಥ ಕೆಲಸವನ್ನು ಮಾಡಿತ್ತು. ನೀವೀಗ ಆ ದೃಶ್ಯಗಳಲ್ಲಿ ನೋಡ್ತಾ ಹೋದರೆ ಗೊತ್ತಾಗ್ತಾ ಹೋಗುತ್ತೆ ಎಷ್ಟರ ಮಟ್ಟಿಗೆ ಇಲ್ಲಿ ಚರಂಡಿ ಕಟ್ಟಿಕೊಂಡಿತ್ತು ಅಂತ. ಸದ್ಯಕ್ಕೆ ನೀರು ಸರಾಗವಾಗಿ ಏರಿತಾ ಇದೆ. ನೀರಿನ ಸಮಸ್ಯೆಯನ್ನು ಕೂಡ ಬಗೆಹರಿಸ್ತೇವೆ ಅನ್ನೋ ಭರವಸೆಯನ್ನು ಸದ್ಯಕ್ಕೆ ನಮಗೆ ಆಯುಕ್ತರು ಕೊಟ್ಟಿದ್ದಾರೆ. ಸಿಬ್ಬಂದಿಗಳು ಸದ್ಯಕ್ಕೆ ಇಲ್ಲಿರುವಂಥ ಎಲ್ಲ ಚರಂಡಿಯನ್ನು ಸದ್ಯಕ್ಕೆ ಕ್ಲೀನ್ ಮಾಡಿ ಯಾವುದೇ ರೀತಿಯಲ್ಲಿ ತೊಂದರೆ ಆಗದಂತೆ ನಾವು ಪ್ರತಿದಿನವೂ ಕೂಡ ಕ್ಲೀನ್ ಮಾಡಿ ನೋಡ್ಕೊಳ್ತೇವೆ ಅಂತ ಸಿಬ್ಬಂದಿಗಳು ಕೂಡ ಭರವಸೆಯನ್ನು ಕೊಡ್ತಾ ಇದ್ದಾರೆ. ಮೊದಲನೇದಾಗಿ ಹೇಳಿದಾಗೆ ಇದು ಬರೀ ಒಂದು ಕಾರ್ಯಕ್ರಮ ಅಲ್ಲ, ಜನರ ಸಮಸ್ಯೆಗಳಿಗೆ ಧನಿಯಾಗುವಂಥ ಒಂದು ಪ್ರಯತ್ನ, ಜನರ ಕಷ್ಟಗಳನ್ನು ಅಧಿಕಾರಿಗಳ ಹಂತಕ್ಕೆ ತರುವಂಥ ಒಂದು ಪ್ರಯತ್ನ, ಜನರ ಕಷ್ಟಗಳಿಗೆ ಧನಿಯಾಗುವಂಥ ಒಂದು ಪ್ರಯತ್ನ. ನಮ್ಮ ಕೆಲಸವನ್ನು ನಾವು ಮಾಡಿದ್ವಿ. ಈಗ ಪಾಲಿಕೆಯ ಸಿಬ್ಬಂದಿಗಳು ಕೂಡ ಅವರ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಇಲ್ಲಿ ಸಾಕಷ್ಟು ದಿನಗಳಿಂದಲೂ ಕೂಡ ಚರಂಡಿ ಕಟ್ಟಿಕೊಂಡಿತ್ತು. ಸಾಕಷ್ಟು ದಿನಗಳಿಂದಲೂ ಕೂಡ ಕುಡಿಯೋದಕ್ಕೆ ಸರಿಯಾದ ನೀರಿನ ವ್ಯವಸ್ಥೆ ಇಲ್ಲ ಅಂತೇಳಿ ನಾವು ಸುದ್ದಿಯನ್ನು ಮಾಡಿದ್ವಿ. ಸದ್ಯಕ್ಕೆ ಇಲ್ಲಿ ಎಲ್ಲವನ್ನು ಕೂಡ ಕ್ಲೀನ್ ಮಾಡ್ತಾ ಇರುವಂಥದ್ದು. ನಿಜವಾಗಿಯೂ ಕೂಡ ಸುದ್ದಿ ಮಾಡಿದ ತಕ್ಷಣ ಎಚ್ಚೆತ್ತುಕೊಂಡು ಅರಿತುಕೊಂಡು ಕ್ಲೀನ್ ಮಾಡಿದ್ರೆ ನಮ್ಗೆ ಕೂಡ ಖುಷಿ. ಅಜ್ಜಿ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ, ಏನು ಅನಿಸ್ತೈತೆ ನಿಮಗೆ? ಮಾಡ್ಕೊಡ್ತೀನಿ ಅಂತ ಹೇಳಿ. ಸರಿ ಸರ್, ನೀವು ಹೇಳಿದ್ಮೇಲೆ ನಮ್ಮದು ಮುಗೀತು. ಎಲ್ಲ ನಮಗೆ ನೀಟಾಗಿ ಮಾಡಿಕೊಡ್ಬೇಕು ಸರ್. ನಮ್ಮ ರೋಡ್ಗಳು ಎಲ್ಲ ನಮ್ದು ಇಷ್ಟು ಅರ್ಧ ರೋಡ್ ನಮ್ದು ಎಷ್ಟು ಐತೆ ಬೇಡ್ಕೊಂತೀವಿ ನಾವು ನಿಮ್ಮನ್ನ. ನಮ್ಮ ಕೈಲಾಗ್ದಾರು ಏನೋ ಕೇಳ್ಕೊಂತೀವಿ, ಸಮಸ್ಯೆ ಹೇಳ್ತೀವಿ, ನಮಗೆ ನೀಟಾಗಿ ಎಲ್ಲ ಮಾಡಿಕೊಡಿ ಸರ್. ಹ್ಞೂ ಸರ್, ನೀವು ಹೇಳಿದ್ರಲ್ಲ ನೆನ್ನೆ ನಾನು ಬಂದ್ಮೇಲೆ ಮಾಡ್ಕೊಡ್ತೀನಮ್ಮ ಅಂತ ಹೇಳಿದ್ರಲ್ಲ, ನಾವು ಅದಕ್ಕೆ ನಿಮಗೆ ಕೈ ಮುಗಿದ್ವಲ್ಲ. ಖುಷಿ ಆಗ್ತಿದೆ. ಹ್ಞೂ ಸರ್. ಓಕೆ, ಸದ್ಯಕ್ಕೆ ಓಕೆ ಅಮ್ಮ, ಈಗ ಪ್ರತಿಯೊಂದು ಕ್ಲೀನ್ ಮಾಡ್ಕೊಡ್ತೀವಿ ಅಂತ ಹೇಳ್ತಿದ್ದಾರೆ, ಕ್ಲೀನ್ ಮಾಡ್ತಿದ್ದಾರೆ. ಈಗ ಕುಡಿಯೋ ನೀರಿನ ಸಮಸ್ಯೆ ಬಗೆಹರಿಸ್ತೀವಿ ಅಂತ ಹೇಳಿದ್ದಾರೆ. ಏನು ಅನಿಸ್ತಿದೆ ನಿಮಗೆ? ಅದೇ ಕಮಿಷನರ್ಗೂ ಧನ್ಯವಾದ. ಇನ್ನು ಪೈಪ್ ಲೈನ್ ಇದು ಮಾಡ್ತಾ ಇದ್ರಲ್ಲ ಅವ್ರಿಗೂ, ಮೇಡಮ್ಗೂ ಧನ್ಯವಾದ. ಇದೆಲ್ಲ ರೆಡಿ ಮಾಡಿಕೊಡ್ತಾ ಇದ್ದಾರೆ. ಪ್ರಜಾಶಕ್ತಿಗೂ ಧನ್ಯವಾದ. ಇವ್ರ ಕಡೆಯಿಂದನೇ ನಮ್ಗೆ ತುಂಬ ಹೆಲ್ಪ್ ಆಗಿದೆ. ಇವ್ರ ಕಡೆಯಿಂದ ನಮಗೆ ತುಂಬ ಇದಾಗಿದೆ. ಅವ್ರಿಗೂ ಧನ್ಯವಾದ. ಎಲ್ಲ ಕ್ಲೀನ್ ಆಗ್ತಾ ಇದೆ. ನೀರಿಂದು ನಾಳೆ ವ್ಯವಸ್ಥೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಬರ್ತಾ ಇದ್ದಾರೆ. ಖುಷಿ ಆಗ್ತಾ ಇದೆ. ಎಷ್ಟು ದಿನದಿಂದ ಹಿಂಗೆ ಇತ್ತು ಇದು ಸರ್? 3 ತಿಂಗಳಿಂದ ಇದೇ ತರ ಆಗಿತ್ತು. ಈಗ 1 ವರ್ಷದಿಂದ ಇದೆ ಸಮಸ್ಯೆ. 5 ವರ್ಷ ಅವರು ಇದೇ ಆಗಿದ್ದು. ಅದು ಚರಂಡಿದೆಲ್ಲ ಕಟ್ಕೊಂಡು 3 ತಿಂಗಳಾಗಿತ್ತು. 5 ವರ್ಷದಿಂದನೂ ಇದೇ ಸಮಸ್ಯೆ. ಮಾಡ್ತೀನಿ ಅಂತ ಹೇಳಿದ್ದಾರೆ. ಪ್ರಜಾಶಕ್ತಿಗೆ ಧನ್ಯವಾದಗಳು. ಕಮಿಷನರ್ ಮೇಡಮ್ಗೆ ಧನ್ಯವಾದಗಳು. ಇದೆಲ್ಲ ಕೆಲಸ ಮಾಡಿಕೊಟ್ಟಿರೋದಕ್ಕೆ ಮುಂದೇನು ಇದೇ ಥರ ಮಾಡಬೇಕಂತ ನಾವು ಎಲ್ಲ ಬೇಡ್ಕೊಳ್ತಾ ಇದ್ವಿ. ಇದು ಹೆಚ್ಚು ಕಮ್ಮಿ 5 ತಿಂಗಳಿಂದ ಹಿಂಗೆ ಇತ್ತು. ಇವಾಗ ಸ್ವಲ್ಪ 3 ತಿಂಗಳಿಂದ ಇವಾಗ ಹಿಂಗೆ ಮಾಡ್ತವ್ರೆ. ಅದಕ್ಕೆ ಮುಂಚೆ 5 ವರ್ಷದಿಂದನೂ ಇದೇ ಸಮಸ್ಯೆ ಇತ್ತು. ಸಮಸ್ಯೆ ಇದ್ರೂ ನಾವು ಯಾರಿಗೋ ಹತ್ರನೂ ಹೇಳೋಕ್ಕಾಗ್ತಿರ್ಲಿಲ್ಲ. ಇವಾಗ ನಿಮ್ಮನ್ನು ಕರೆಸಿ ನಾವು ಮಾತಾಡಿದ್ಮೇಲೆ ನಮಗೊಂದು ವಿಶ್ವಾಸ ಬಂದೈತೆ, ನಿಮ್ಮ ಕಡೆಯಿಂದ ಕೆಲಸ ಆಗೈತಂತ. ಆಗೈತೆ ಅಂತ ಖುಷಿ ಆಗ್ತೈತೆ. ಪ್ರಜಾಶಕ್ತಿಗೆ ಧನ್ಯವಾದಗಳು. ಇಲ್ಲ ಸರ್, ನೀವು ಬಂದ್ಮೇಲೆ ನಮ್ಗೆ ನೆನ್ನೆಯಿಂದ ಬಂದ್ರಲ್ಲ, ಮೊನ್ನೆಯಿಂದ ನಮಗೆ ತುಂಬ ಖುಷಿ ಆಯಿತು. ಈ ಥರ ಆಗಲೇ ಏನೊಂದು ವರ್ಷನೇ ಅನ್ಕೊಂಬಿಟ್ರಿ, ಈ ರೋಡ್ಗಳು ನೋಡೋಕ್ಕೆ ಆಗ್ತಿರ್ಲಿಲ್ಲ. ಚರಂಡಿನೂ ಅಷ್ಟೇ, ಇದು ಅಷ್ಟೇ. ನಾವು ಬೇಡ್ಕೊಂಡ್ರು ಇಲ್ಲ ಅವ್ರಿಗೆ. ಈಗ ನೀವು ಹೆಂಗ ಬಂದ್ರಿ, ನಮ್ಮ ರೋಡು ಪಾಡು ಎಲ್ಲ ನೀಟಾಗಿ ಮಾಡಿಕೊಡ್ರಿ. ಏನು ಸಮಸ್ಯೆ ಕೇಳ್ಕೊಂತೀವಿ ನಾವು. ಅಜ್ಜಿದಿರು, ವಯಸ್ಸಾದವರು, ನಮ್ಮ ಕೈಲೂ ಓಡಾಡೋಕ್ಕಾಗಲ್ಲ, ಮಾಡೋಕ್ಕಾಗಲ್ಲ. ಆ ಕಡೆಯಿಂದ ಇತ್ ಕಡೆ ಏನಾರ ಬಂದ್ರು ಒಂದು ಗಾಡಿಗಳು ಬರೋಕ್ಕೂ ಇದಿರಲ್ಲ, ಸಮಯ ಇರಲ್ಲ. ಇವಾಗ ಕ್ಲೀನ್ ಮಾಡ್ತೀವಿ ಅಂತ ನೀವು ಒಪ್ಕೊಂಡಿದ್ದೀರಾ? ಎಲ್ಲ ನಾವು ಸರಿ ಮಾಡ್ತಾವ್ರಿ. ಬಂದಿದ್ರು ಬೆಳಗ್ಗೆ 6 ಗಂಟೆಗೆ ಎಲ್ಲ ಬಂದಿದ್ರು. ಖುಷಿ ಆಯಿತು ಸರ್ ನಮಗೆ.
ಇದು ನೋಡಿದ್ರಲ್ಲ, ಸದ್ಯಕ್ಕೆ ಇಲ್ಲಿನ ಜನರು ಹೇಳ್ತಾ ಇರೋದು ಏನಪ್ಪ ಅಂತಂದರೆ, ಸಾಕಷ್ಟು ದಿನಗಳಿಂದಲೂ ಕೂಡ ಇದ್ದಂಥ ಸಮಸ್ಯೆಯನ್ನು ಒಂದು ಸುದ್ದಿ ಬಿತ್ತರವಾದಂಥ ನಂತರ ಎಲ್ಲ ಅಧಿಕಾರಿಗಳು ಬಂದು, ಸಿಬ್ಬಂದಿಗಳು ಬಂದು ಇಲ್ಲಿ ಕ್ಲೀನ್ ಮಾಡ್ತಾ ಇರುವಂಥದ್ದು. ಮತ್ತು ಇಲ್ಲಿ ನಲ್ಲಿ ಸಮಸ್ಯೆ ಏನಿತ್ತು, ನೀರಿನ ಸಮಸ್ಯೆ, ಅದನ್ನು ಕೂಡ ಬಗೆಹರಿಸ್ಕೊಡ್ತೇವೆ ಅಂತ ಸದ್ಯಕ್ಕೆ ಪಾಲಿಕೆ ಆಯುಕ್ತರು ಇವರಿಗೆ ಭರವಸೆಯನ್ನು ಕೊಟ್ಟಿರುವಂಥದ್ದು. ಸಿಬ್ಬಂದಿಗಳು ಹಾಗೂ ಅಧಿಕಾರಿಗಳು ಕೂಡ ಭರವಸೆಯನ್ನು ಕೊಟ್ಟಿದ್ದಾರೆ. ಸದ್ಯ ಈಗ ಮರಳೂರು ದಿಣ್ಣೆ 4ನೇ ಕ್ರಾಸ್ನಲ್ಲಿದ್ದಂಥ ಸಮಸ್ಯೆಗಳನ್ನು ಬಗೆಹರಿಸೋದಾಗಿ ಅಧಿಕಾರಿಗಳ ತಂಡ ಹಾಗೂ ಸಿಬ್ಬಂದಿಗಳ ತಂಡ ಇಲ್ಲಿನ ಜನರಿಗೆ ಭರವಸೆಯನ್ನು ಕೊಟ್ಟಿರುವಂಥದ್ದು. ಸುದ್ದಿ ಬಿತ್ತರವಾದ ಒಂದು ದಿನದ ಒಳಗಡೆಯೇ ಈ ರೀತಿ ಸುದ್ದಿಯನ್ನು ನೋಡಿ ಎಚ್ಚೆತ್ತುಕೊಂಡು ಇಲ್ಲಿ ಬಂದು ಇರುವಂಥ ಸಮಸ್ಯೆಯನ್ನು ಬಗೆಹರಿಸ್ತಾ ಇರುವಂಥದ್ದು ನಿಜಕ್ಕೂ ಕೂಡ ಖುಷಿಯ ವಿಚಾರ. ಇದೇ ರೀತಿಯಾಗಿ ನಮಗೂ ಕೂಡ ಸಹಕರಿಸ್ತಾ ಹೋದರೆ ನಾವು ಕೂಡ ನಿಮಗೆ ಸಹಕರಿಸ್ತೀವಿ ಮತ್ತು ಜನರು ಕೂಡ ನಿಮಗೆ ಸಹಕರಿಸ್ತಾರೆ. ಜನರ ಕಷ್ಟಗಳನ್ನು ಅರಿತುಕೊಂಡು ಅವರ ಸಮಸ್ಯೆಯನ್ನು ಬಗೆಹರಿಸಿದ್ರೆ ನಿಜಕ್ಕೂ ಕೂಡ ಅವರಿಗೆ ಖುಷಿಯಾಗುತ್ತೆ ಅನ್ನೋದು ನಮ್ಮ ಆಶಯ ಕೂಡ ಹೌದು. ಕ್ಯಾಮ್ರಾ ಪರ್ಸನ್ ದರ್ಶನ್ ಜೊತೆ ಪುನೀತ್ ಎನ್ ಲಕ್ಷ್ಮೀಕಾಂತ್, ಪ್ರಜಾಶಕ್ತಿ ಟಿವಿ, ತುಮಕೂರು.